ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತಿನ ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಂದು ಹೈಲೈಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಕ್ಲಿಪ್ಪಿಂಗ್ಸ್ ತಗೊಂಡಿರೋದು. ಇವತ್ತಿನ ಡೇ ತುಂಬ ಚೆನ್ನಾಗಿ ಹೋಯಿತು ಅಂತ ಹೇಳ್ಬೋದು. ಮಾರ್ನಿಂಗ್ ಹೋಗಿ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದೆ. ಟೆರೆಸ್ ಮೇಲಂತೂ ರಾತ್ರಿ ಫುಲ್ಲು ಮಳೆ ಆಗಿದ್ದರಿಂದ ತುಂಬ ಚೆನ್ನಾಗಿತ್ತು ವೆದರು. ಇವಾಗ ವಾಕ್ ಮುಗಿಸಿ ಬಂದು ಇವಾಗ ನಾನು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೋತಾ ಇದ್ದೀನಿ. ಹಾಟ್ ವಾಟರು, ಚಿಯಾ ಸೀಡ್ಸ್ ವಾಟರು ಏನಾದರೂ ಮಾಡ್ಕೋಬೋದು. ನಾನು ಡೈಲಿ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀನಿ, ಯಾಕಂದರೆ ಒಂದೇ ಥರ ಕುಡಿಯೋಕ್ಕೆ ಬೋರ್ ಆಗುತ್ತೆ. ಇದರಲ್ಲಿ ಹೇಳ್ಬೇಕಂದ್ರೆ ನನಗೆ ಚಿಯಾ ಸೀಡ್ಸ್ ವಾಟರ್ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ಬಿಸಿನೀರಿಗೆ ನೀರು ಹಾಕಿ ಸ್ವಲ್ಪ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆನ ಹಾಕಿದ್ದೀನಿ, ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಮೆಂತ್ಯ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ, ಮತ್ತು ಚಕ್ಕೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಸೊ ಹಾಗಾಗಿ ಫುಲ್ ಡೇ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಈ ಥರ ಮಾರ್ನಿಂಗ್ ಟೈಮು ನಾವು ಕುಡಿದ್ರೆ. ಅದ್ರ ಜೊತೆ ನಾನು ಚಿಯಾ ಸೀಡ್ಸ್ನು ಕೂಡ ನೈಟು ಸ್ವಲ್ಪ ಸೋಕ್ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ. ನೀವು ಹನಿ ಬೇಕಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಬೇಕಾದರೂ ಹಾಕ್ಕೊಬೋದು. ನಾನು ಎರಡೂ ಹಾಕಲ್ಲ, ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೋತೀನಿ. ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದನ್ನು ಮಕ್ಳಿಗೂ ಕೂಡ ಕುಡಿಸ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನನ್ನ ಮಗನೂ ಇಷ್ಟಪಟ್ಟು ಕುಡಿತಾನೆ, ಯಾಕಂದರೆ ನಾವು ಏನೆಲ್ಲ ಮಾಡ್ತೀವಿ ನಮ್ಮ ಮಕ್ಕಳು ಕೂಡ ಅದನ್ನೆಲ್ಲ ಅಭ್ಯಾಸ ಮಾಡ್ತಾರೆ. ಸೊ ಹಾಗಾಗಿ ಇವಾಗ ಒಂದು ಸೈಡು ನಾನು ಬಿಸಿನೀರು ಕಾಯಬೇಕಾದ್ರೇ ಈರುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೆ. ಇವಾಗೆಲ್ಲ ಆಗಿತ್ತು. ಇವತ್ತಿನ ತಿಂಡಿಗೆ ನಾನು ನನ್ನ ಬೇಬಿ ಇಬ್ಬರೇ ಇರೋದ್ರಿಂದ ನಾವು ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಓಕೆ, ನನ್ನ ಮಗನಿಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ. ಮ್ಯಾಗಿ ಅಮ್ಮ ನೂಡಲ್ಸ್ ಅಂತ ಅಂದ್ಬಿಟ್ಟು ತಿಂತಾನೆ, ಶಾವಿಗೆ ಉಪ್ಪಿಟ್ಟು ಅಂತ ಗೊತ್ತಾಗಲ್ಲ. ಇವಾಗ ಅದಕ್ಕೆಲ್ಲ ಏನು ಬೇಕು ಬೇಗ ಬೇಗ ಆಗಿಬಿಡಲಿ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಮತ್ತು ಚಿಲ್ಲಿ ಮತ್ತು ಟೊಮ್ಯಾಟೊ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಅಷ್ಟೇ ಗೈಸ್, ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇವತ್ತು ನಾನು ಬಳಸ್ತಾ ಇರೋದು ಫ್ರೀಡಮ್ ಆಯಿಲ್ ಹಾಕಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಅಂದಾಜಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಸಾಸಿವೆ, ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಸೊ ನನಗೇನೋ ಉಪ್ಪಿಟ್ಟು ಮತ್ತು ಈ ಶಾವಿಗೆ ಉಪ್ಪಿಟ್ಟು, ಬಾತು ಆ ಥರದಕ್ಕೆಲ್ಲ ಕಾಳುಗಳು ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅನಿಸುತ್ತೆ. ನನ್ನ ಮಗನೂ ಇಷ್ಟಪಟ್ಟು ತಿಂತಾನೆ, ಅದಕ್ಕೋಸ್ಕರ. ಇವಾಗ ಎಣ್ಣೆ ಕಾದಾದ್ಮೇಲೆ ಕಾಳೆಲ್ಲ ಸ್ವಲ್ಪ ಕೆಂಪಗೆ ಬರ್ತಿದೆ ಅನ್ಬೇಕಾದ್ರೆ ನಾವು ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಲಾಸ್ಟಲ್ಲಿ ಟೊಮ್ಯಾಟೊನ ಹಾಕ್ಕೋತೀನಿ. ಟೊಮೆಟೊ ಹಾಕೊಂಡಾದ್ಮೇಲೆ ಉಪ್ಪನ್ನ ಹಾಕ್ಕೋತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಟರ್ಮರಿಕ್ ಪೌಡರ್ನ ಬಳಸೋದ್ರಿಂದ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆಗೆ, ನ್ಯಾಚುರಲ್ ಕಲರ್. ಮತ್ತು ಇದರಲ್ಲಿ ಆ್ಯಂಟಿಬಯೋಟಿಕ್ ಜಾಸ್ತಿ ಇರೋದ್ರಿಂದ ನಮ್ಮ ಊಟದಲ್ಲಿ ಒನ್ ಟೈಮ್ ಬಳಸ್ಕೊಂಡ್ರೆ ನಮ್ಮ ದೇಹಕ್ಕೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಪ್ಲಸ್ ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಕೊಡುತ್ತೆ. ಕೆಮ್ಮು, ಶೀತ, ಜ್ವರ ಆ ಥರದ್ದೆಲ್ಲ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ನಮ್ಮ ಅಡುಗೆಯಲ್ಲಿ ಒನ್ ಟೈಮ್ ಆದರೂ ಅರಿಶಿಣ ಪುಡಿಯನ್ನು ನಾವು ಬಳಸ್ಕೋಬೇಕಾಗತ್ತೆ. ಸೊ ಇವಾಗ ಎಲ್ಲ ಒಗ್ಗರಣೆ ಆದಾದಮೇಲೆ ಒಂದು ಸೈಡು ಶಾವಿಗೆನೂ ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಶಾವಿಗೆನ ಫ್ರೈ ಮಾಡಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ, ಹಾಗೆ ಹಾಕಿದ್ರೆ ಹಸಿ ಹಸಿ ಅನ್ನಿಸ್ತಾ ಇರುತ್ತೆ. ಮತ್ತು ಕೆಲವೊಬ್ಬರು ಬೇಯಿಸಿ ಎಲ್ಲ ಹಾಕ್ಕೋತಾರೆ ಸಪ್ರೇಟು. ಸೊ ಅದು ಎರಡೆರಡು ಕೆಲಸ. ಸೊ ಹಾಗಾಗಿ ನಾನು ಒಂದೇ ಸಲ ಸ್ವಲ್ಪ ಫ್ರೈ ಮಾಡಿ ನಾನು ಹಾಕ್ಕೊಂಡ್ಬಿಡ್ತೀನಿ, ಟೇಸ್ಟು ಚೆನ್ನಾಗಿರುತ್ತೆ. ಸೊ 1 ಗ್ಲಾಸ್ ಶಾವಿಗೆಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಈ ಕಡೆ ಸೈಡು ನಾನು ಹಾಲು ಕಾಯೋಕ್ಕೂ ಕೂಡ ಇಡ್ತಾಯಿದ್ದೀನಿ. ಹಾಲು ಅಂದರೆ ನಮ್ಮ ಮನೇಲಿ ನನ್ನ ಮಗ ಇದು ಪ್ಯಾಕೆಟ್ ಹಾಲೆಲ್ಲ ಕುಡಿಯೋಲ್ಲ. ನಮ್ಮ ಮನೇಲಿ ಟೀ ಕಾಫಿನೂ ಕೂಡ ಯಾರೂ ಜಾಸ್ತಿ ಅಷ್ಟು ಅಭ್ಯಾಸ ಇಲ್ಲ. ರೇರ್ ಯಾವಾಗಾದರೂ ಒಂದೊಂದು ಸಲ ಕುಡಿತೀವಿ ಅಷ್ಟೇ. ಬಟ್ ಇವತ್ತು ಸ್ವಲ್ಪ ಕೇಕ್ಗೆ ಬೇಕಾಗಿತ್ತು, ಹಾಗಾಗಿ ಹಾಲಿದ್ದೇ ಇರುತ್ತೆ. ಮೊಸರಿಗೆಲ್ಲ ನಾನು ಮನೆಯಲ್ಲೇ ಹಾಲನ್ನು ತಂದು ಚೆನ್ನಾಗಿ ಕಾಯಿಸಿ ನಾನು ಅದಾದಮೇಲೆ ಮೊಸರನ್ನ ಮಾಡ್ಕೋತೀನಿ. ಅದು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಈ ಕಡೆ ಸೈಡ್ ಆಲ್ಮೋಸ್ಟ್ ನಂದು ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಬಾತ್ ರೆಡಿ ಆಗ್ತಿದೆ. ರೆಡಿ ಆದ ತಕ್ಷಣ ನನ್ನ ಮಗನಿಗೆ ಫಸ್ಟು ತಿನ್ನಿಸ್ಬಿಡ್ತೀನಿ. ಅವನು ಹಾಯ್ ಮಾಡ್ತಿದ್ದಾನೆ ನಿಮ್ಮೆಲ್ಲರಿಗೂ ಕೂಡ. ಇವಾಗ ತಿಂದ್ಬಿಟ್ಟು ಕೇಳ್ತಾ ಇದ್ದೀನಿ ಅವನಿಗೆ ಹೇಗಿತ್ತು ಅಂತ. ಅವನು ಸೂಪರ್ ಮಮ್ಮಿ ಅಂತ ಹೇಳ್ತಿದ್ದಾನೆ. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ, ಅಂದರೆ ಇಲ್ಲ. ಇವಾಗ ನೆಕ್ಸ್ಟು ನಾನು ತಿಂಡಿಯನ್ನು ತಿಂತಾಯಿದ್ದೀನಿ. ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ.
ಇದು ಬಂದು ಈವ್ನಿಂಗ್ ನೈಟು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅದಕ್ಕೂ ಮುಂಚೆನೇ ಸ್ವಲ್ಪ ನೋಡ್ಬೋದು ವೆದರ್ ಅಂತೂ ತುಂಬ ಮಳೆ ಬರೋ ಥರ ಆಗಿಬಿಟ್ಟಿತ್ತು. ಸೊ ಈ ಥರ ವೆದರಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಸ್ನ್ಯಾಕ್ಸ್ ಎಲ್ಲ ಆದಷ್ಟು ನನ್ನ ಮಗನಿಗೆ ಹೊರಗಡೆಯಿಂದ ತರಿಸಿ ಕೊಡೋಕ್ಕೆ ಇಷ್ಟಪಡಲ್ಲ, ಮನೆಯಲ್ಲೇ ಎಲ್ಲನೂ ಮಾಡ್ತೀನಿ. ಇವತ್ತು ನೋಡೋಣ ಸ್ವಲ್ಪ ಕೇಕ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲೇ ನನ್ನ ಮಗನೂ ಕೇಳ್ತಾ ಇದ್ದ, ಹಾಗಾಗಿ ಟೂಟಿ ಫ್ರೂಟಿದು ಕೇಕ್ ಮತ್ತು ಒಂದು ಚಾಕ್ಲೇಟ್ ಕೇಕ್ ಸ್ಮಾಲ್ ಸೈಜು 1 or 2 ಡೇಸ್ಗೆ ಆಗುವಷ್ಟು ಅಷ್ಟೇ. ತುಂಬ ಜಾಸ್ತಿನೂ ಮಾಡಿ ಇಟ್ಕೊಳ್ಳಲ್ಲ, ಅಲ್ಲಿಗೆ ಕರೆಕ್ಟಾಗಿ ಆಗಬೇಕು ಆ ಥರ ಮಾಡ್ಕೋತೀನಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡಿರೋದಲ್ವ, ನೋ ಕೆಮಿಕಲ್ಸ್, ನೋ ಟೆನ್ಷನ್. ಸೊ ಹಾಗಾಗಿ ಮಕ್ಳಿಗೂ ಕೊಡ್ಬೋದು. ಸೊ ಕೇಕಲ್ಲೂ ತುಂಬ ಥರ ಮಾಡ್ಬೋದು, ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ. ನಾನು ಇವಾಗ ಬನಾನನ ಬಳಸಿ ನಾನು ಕೇಕನ್ನು ಮಾಡಿದ್ದಂಥದ್ದು. ಇವಾಗ ನೆಕ್ಸ್ಟು ಇವತ್ತು ಊಟಕ್ಕೆ ನಾನು ಸೊಪ್ಪು ಉಪ್ಸಾರು ರೈಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಎಲ್ಲನೂ ನಾನು ಕಟ್ ಮಾಡ್ಕೊತಾ ಇದ್ದೀನಿ. 3 ಈರುಳ್ಳಿಯನ್ನು ತಗೊಂಡಿದ್ದೆ, ಬಟ್ 2 ಸಾಕಾಗುತ್ತೆ, ಹಾಗಾಗಿ ನಾನು ಒಂದನ್ನೇ ಎತ್ತಿಟ್ಟೆ. ಇವಾಗ ನೋಡ್ಬೋದು ಈ ಕಡೆ ಒಂದು ಕೇಕ್ ಹಾಕ್ತಿದ್ದೆ. ಸ್ಮಾಲ್ ಬೌಲಲ್ಲಿ ಹಾಕಿರೋದು, ಯಾವುದೇ ರೀತಿಯ ಓವನ್ ಬೇಡ, ಏನು ಬೇಡ, ಬಟರ್ ಪೇಪರು ಹಾಕಿಲ್ಲ, ನಾನು ಬೀಟರು ಯೂಸ್ ಮಾಡಿಲ್ಲ, ಏನೂ ಇಲ್ಲ, ಮನೇಲೇ ಇರೋದನ್ನ ಯೂಸ್ ಮಾಡಿ ನಾನು ಮಾಡಿರೋದು. ಈ ಕಡೆ ಸೈಡು ಚಾಕ್ಲೇಟ್ ಕೇಕ್, ಈ ಕಡೆ ಸೈಡು ಟೂಟಿ ಫ್ರೂಟಿ ಕೇಕ್ನ ಮಾಡಿದ್ದೆ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬ ಖುಷಿ ಆಗಿಬಿಡ್ತಾರೆ. ನಮ್ಮ ಮನೇಲಿ ಮಕ್ಕಳು ಅಂತಲ್ಲ, ನನಗೆ ನಮ್ಮ ಫ್ಯಾಮಿಲಿ ಎಲ್ರಿಗೂ ಕೂಡ ನಾನು ಮಾಡೋ ಕೇಕ್ ಇಷ್ಟ ಆಗುತ್ತೆ. ಇವಾಗ ಕೇಕ್ ಕೂಡ ಆಗಿತ್ತು. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಏನಿಲ್ಲ 40 ಮಿನಿಟ್ಸಲ್ಲೆಲ್ಲ ನಿಮಗೆ ಕೇಕ್ ಆಗಿಬಿಡುತ್ತೆ. ಸೊ ಇವಾಗ ನಾನು ರಾತ್ರಿ ಊಟಕ್ಕೆ ಉಪ್ಸಾರು ಮಾಡ್ತೀನಿ ಅಂತ ಹೇಳಿದೆ ಅಲ್ಲ. ಸೊ ಇವತ್ತು ಸೊಪ್ಪಿನ ಜೊತೆಗೆ ನಾನು ಹುಳಿಕಾಳನ್ನು ಹಾಕಿದ್ದೀನಿ, ಯಾಕಂದರೆ ವೆದರ್ ಕೂಡ ಫುಲ್ಲು ತಣ್ಣೆ ಇರೋದ್ರಿಂದ ಕೋಲ್ಡ್ ಆಗಿಬಿಡುತ್ತೆ ಅಂತ. ಹಾಗೆ ಬ್ಯಾಲೆನ್ಸ್ ಮಾಡ್ತೀನಿ. ಹುಳಿಕಾಳಲ್ಲಿ ಹೀಟಿನ ಅಂಶ ಜಾಸ್ತಿ ಇರೋದ್ರಿಂದ ಚುರುಕು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ. ಸೊ ಹಾಗಾಗಿ ನಾನಿವತ್ತು ಹುಳಿಕಾಳು ಮತ್ತು ಸೊಪ್ಪನ್ನು ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಗಂಟ್ಲು ಕೂಡ ನೋವು ಅನ್ನಿಸ್ತಾಯಿತ್ತು ನನಗೆ ಕೋಲ್ಡ್ಗೆ. ಇವಾಗ ಹುಳಿಕಾಳೆಲ್ಲನೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈ ಕಡೆ ಸೈಡು ಕುಕ್ಕರ್ಗೆ ನಾನು ನೀರನ್ನು ಇಟ್ಟು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಹುಳಿಕಾಳು ಹುರಿದ ತಕ್ಷಣ ನೀರನ್ನು ಕೂಡ ಕಾದಿರುತ್ತೆ, ಹಾಕಿಬಿಟ್ಟು ವಿಸಲ್ ತಾಕಿಸ್ಕೋಬೋದು, ಬೇಗ ಆಗಿಬಿಡತ್ತೆ ಅಂತ. ಇವಾಗ ಹುಳಿಕಾಳೆಲ್ಲ ಹುರಿದಾಯಿತು. ನಮ್ಮಮ್ಮ ನನಗೆ ನೆನಪಿರೋ ಹಾಗೆ ಅವಾಗೆಲ್ಲ ಮಳೆ ಬರ್ತಿತ್ತು ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಹುಳಿಕಾಳೆಲ್ಲ ಹುರಿದು ಕೊಡ್ತಾಯಿದ್ರು, ತಿನ್ನೋಕ್ಕೆ ಚೆನ್ನಾಗಿರ್ತಾಯಿತ್ತು, ಎಲ್ಲ ಮೆಮೊರೀಸು ಕೂಡ. ಇವಾಗ ಅದಾಯಿತು, ಒಳಗಡೆ ಹಾಕಿದ್ದೀನಿ ಕಾಳು. ಇವಾಗ ನೆಕ್ಸ್ಟು ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದು ಬಂದು ನಮ್ಮ ಊರಲ್ಲಿ ತೊಗೊಂಬಂದಿದ್ದು ಗದ್ದೆಯಲ್ಲಿ. ಸೊ ಮಣ್ಣಿರುತ್ತೆ, ಚೆನ್ನಾಗಿ ಒಂದು 2 ಸಲ 3 ಸಲ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ, ಚೆನ್ನಾಗೂ ಇರುತ್ತೆ ಸೊಪ್ಪು. ನಮ್ಮ ಗದ್ದೆಗಳಲ್ಲೆಲ್ಲ ಕಿತ್ಕೊಂಬಂದಿರ್ತೀವಲ್ವ, ಸೊ ಆ ಥರದ್ದು. ಬಟ್ ನಾವಿಲ್ಲಿ ಎಷ್ಟೇ ಅಮೌಂಟ್ ಕೊಟ್ಟು ತೊಗೊಂಡ್ರು ನನಗೇನು ಅಷ್ಟು ಇಷ್ಟನೇ ಆಗೋಲ್ಲ ಇಲ್ಲಿ ಹೊರಗಡೆಯಿಂದ ತರೋದು. ಇವಾಗ ಊರಿಗೆ ಹೋಗ್ತಿರ್ತೀವಿ ವೀಕ್ಲಿ ಒನ್ಸ್, 15 ಡೇಸ್ ಒನ್ಸು, ಆವಾಗಲೇ ನಾನು ಏನು ಬೇಕೋ ಎಲ್ಲ ಥರನೂ ಕೂಡ ಕೊಟ್ಟು ಕಳಿಸ್ತಾರೆ, ನಮ್ಮ ಅತ್ತೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಎಲ್ಲರೂ ಕೂಡ. ಸೊ ಹಾಗಾಗಿ ನನಗೇನು ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ನಮ್ಮ ಮನೇಲಿ ಸೊಪ್ಪು ಅಂದರೆ ನನಗೆ ನನ್ನ ಮಗನಿಗೆ ಇಬ್ರಿಗೂ ಇಷ್ಟ. ಇವಾಗ ಕಾಳು ಕೂಡ ಕೂಗಿದೆ. ಇದಾದಮೇಲೆ ನೆಕ್ಸ್ಟು ನಾವು ಏನು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊಪ್ಪು ಹುರಿತಾ ಇರೋದ್ರಿಂದ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಸೊಪ್ಪನ್ನು ಕೂಡ ಹಾಕಿ ಹಾಗೆ ಕೂಡ ನಾವು ಓಪನ್ ಆಗಿ ಕೂಡ ಬಾಯ್ಲ್ ಮಾಡ್ಕೊಬೋದು, ಬೇಯಿಸ್ಕೊಬೋದು. ಇಲ್ಲ ಅಂತಂದರೆ ನಾನೇನು ಮಾಡ್ತೀನಿ, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ನ ತಗೊಂಬಿಡ್ತೀನಿ. ಅದು ತುಂಬ ಚೆನ್ನಾಗಿ ಸೊಪ್ಪು ಬೆಂದಿರುತ್ತೆ. ಅದು ಬೇಯೋ ಟೈಮಲ್ಲಿ ಈ ಕಡೆ ನೆಕ್ಸ್ಟು ನಾನು ರೈಸಿಗೆ ಇಟ್ಕೊಳ್ಳೋಕ್ಕೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಾಗಲೇ ತುಂಬ ಜೋರು ಮಳೆ ಬರ್ತಾಯಿತ್ತು. ನನ್ನ ಮಗ ಅಂತೂ ನೀರೆಲ್ಲ ಅಂಟ್ತಾನೇ ಇರ್ತಾನೆ ಗಾಯ್ಸ್. ಮಕ್ಕಳೇ ಹೀಗೆ ಎಲ್ಲನೂ ಕೂಡ ಚಿಚ್ಚಿ ಪಿಚ್ಚಿ ಮಾಡ್ತಾ ಇರ್ತಾರೆ. ಸೊ ಎಲ್ಲನೂ ರೆಡಿ ಮಾಡ್ಕೊತಾನೇ ಇರಬೇಕು. ಈ ಕಡೆ ನೋಡಿ ನಾನೇನು ಕೇಕ್ ಮಾಡಿದ್ದೆ ಅದು ಆಗಿತ್ತಲ್ವ ನೋಡಿ, ಸ್ವಲ್ಪನೂ ಬೌಲ್ಗೆ ಅಂಟ್ಕೊಂಡಿಲ್ಲ, ಎಲ್ಲೂ ಕೂಡ ಸ್ವಲ್ಪನೂ ಕಿತ್ತೋಗಿಲ್ಲ. ಸೊ ಯಾರಿಗೂ ಗೊತ್ತಾಗಲ್ಲ ಇದು ಬನಾನಾನ ಯೂಸ್ ಮಾಡಿ, ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣನ್ನು ಯೂಸ್ ಮಾಡಿ ನಾವು ಮಾಡಿರೋವಂಥದ್ದು. ಇದು ಚಾಕ್ಲೇಟ್ ಕೇಕು ಅಷ್ಟೇ, ಎಲ್ಲ ಕೂಡ ಒಂದು ಅರ್ಧ kg 1/4 kg ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು 2 ಡೇಸ್ಗೆ ಆರಾಮ್ಸೆ ಆಗುತ್ತೆ. 2 ಡೇಸ್ ಆದಮೇಲೆ ನಾನು ಬೇರೆ ಏನಾದರೂ ಸ್ನ್ಯಾಕ್ಸ್ನ ಮಾಡಿ ಕೊಡ್ತೀನಿ ಮನೇಲೇ. ಮಳೆ ಕೂಡ ಜೋರು ಬರ್ತಾಯಿತ್ತು. ಅದೇ ಟೈಮಲ್ಲಿ ನಮ್ಮ ಮನೆಯವ್ರು ಕೂಡ ಬಂದಿದ್ದರು, ಮೊಟ್ಟೆನ ತಗೊಬಂದರು. ಸೊ ನನ್ನ ಮಗನಿಗೆ ಡೈಲಿ ಮೊಟ್ಟೆನ ಕೊಡ್ತೀನಿ ನಾನು. ನಮ್ಮ ಮನೇಲಿ ಯಾವಾಗಲೂ ರೆಗ್ಯುಲರಾಗಿ ಮೊಟ್ಟೆ ಇರಲೇಬೇಕು.
ಅವರು ಬಂದಾದಮೇಲೆ ಇವಾಗ ನಾನು ಕೇಕ್ನ ಕಟ್ ಮಾಡಿ ಕೊಡ್ತಾಯಿದ್ದೀನಿ ಅವ್ರಿಗೆ. ಹೇಗಿತ್ತು ಅಂತ ಹೇಳಿ ಅಂತ ಹೇಳ್ಬಿಟ್ಟು. ಕೇಕ್ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಆಗಿದೆ ಅಂತ, ಸಾಫ್ಟಾಗಿ. ಶುಗರು ಅಷ್ಟೇ ನಾನು ತುಂಬ ಏನೂ ಹಾಕಿಲ್ಲ, ಯಾಕಂದರೆ ಬನಾನಾ ಹಾಕಿರೋದ್ರಿಂದ ಅದರಲ್ಲಿ ಕೂಡ ಸ್ವೀಟ್ ಇರುತ್ತೆ. ಮೈಲ್ಡಾಗಿತ್ತು, ಬಿಸಿ ಕೇಕು ಚೆನ್ನಾಗಿತ್ತು. ನಮ್ಮ ಮನೆಯವ್ರನ್ನ ಕೇಳ್ತಾಯಿದ್ದೆ ಹೇಗಿತ್ತು ಅಂತ. ಸೊ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಮುಂದಿನ ವೀಡಿಯೋದಲ್ಲಿ ಅವ್ರ ಜೊತೆ ಒಂದು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೆ ಸ್ವಲ್ಪ ಶೈ ಫೋಟೋಸು ವೀಡಿಯೋಸ್ ಅಂತ ಹೇಳಿದ್ರೆ, ನಾನೇನು ಅಂದ್ಕೊಂಡೆ ಅಂತಂದರೆ ಅಟ್ಲೀಸ್ಟ್ ಒಂದು 5K ಫಾಲೋವರ್ಸ್ ಕಂಪ್ಲೀಟ್ ಆದಮೇಲಿಂದ ನಾನು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನ್ನ, ನನ್ನ ಹಸ್ಬೆಂಡ್ನ ಎಲ್ಲರನ್ನೂ ಕೇಳ್ತಿದ್ದೆ ಹೇಗೆ ಮಾಡಿದ್ದೀನಿ ಅಂತ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದು ಆದಮೇಲೆ ಇವಾಗ ತಿನ್ಕೊಂಡು ಟೈಮ್ನ ಕುತ್ಕೊಂಡು ಸ್ಪೆಂಡ್ ಮಾಡ್ತಾಯಿದ್ವಿ. ಜಸ್ಟ್ ಅವಾಗ ತಾನೇ 7 o'clock ಆಗಿತ್ತೇನೋ ಅಷ್ಟೇ, 7 o'clock 7:30. ಅದಾದಮೇಲೆ ಇವಾಗ ಸ್ವಲ್ಪ ನಾನೇನು ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ತಗೊಂಡು ಇವಾಗ ಅದನ್ನು ಫ್ರೈ ಮಾಡ್ಕೋಬೇಕು. ಈ ಕಡೆ ನೋಡ್ಬೋದು ಕೇಕು ಇನ್ನು ಜಸ್ಟ್ ಒಂದು ಪೀಸ್ ಅಷ್ಟೇ ಉಳ್ಕೊಂಡಿತ್ತು. ಎಲ್ಲ ಕೂಡ ಅಲ್ಲೇ ಖಾಲಿಯಾಗಿಬಿಡ್ತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಗಿತ್ತು ಗೈಸ್. ರೆಸಿಪೀಸ್ ಏನಾದರೂ ಬೇಕಿದ್ದರೆ ಹೇಳಿ, ಟ್ರೈ ಮಾಡ್ತೀನಿ ಶೇರ್ ಮಾಡೋಕ್ಕೆ. ಇವಾಗ ರೈಸ್ಗೂ ಕೂಡ ಇಟ್ಕೊಂಡೆ. ಸೊ ರೈಸ್ ಕೂತ್ಕೊಂಡ್ರೆ ಸಾಕು. ಇವಾಗ ಮುದ್ದೆ ಏನೂ ಮಾಡ್ತಾಯಿಲ್ಲ ನಾನು, ಯಾಕಂದರೆ ರಾಗಿ ಪೌಡರ್ ಇಲ್ಲ, ಊರಿಗೆ ಹೋದ್ಮೇಲೆ ತಗೊಂಬರ್ಬೇಕು. ಇವಾಗ ರೈಸ್ ಆಗೋಯ್ತು. ಸೊ ಉಪ್ಸಾರು ಆಗಿದೆ, ರೈಸ್ ಆಗಿದೆ. ಇನ್ನು ಸೊಪ್ಪು ಒಂದು ಒಗ್ಗರಣೆ ಹಾಕ್ಕೊಬೇಕಷ್ಟೆ. ಆ್ಯಸ್ ಯೂಸ್ವಲ್ ನಾನು ಯಾವಾಗಲೂ ರೆಗ್ಯುಲರಾಗಿ ಹೇಗೆ ಮಾಡ್ತೀನಿ ಹಾಗೆಯೇ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳುವಂಥದ್ದು. ಸೊ ಒಗ್ಗರಣೆ ಆದಮೇಲೆ ಸೊಪ್ಪನ್ನು ಹಾಕಿ ಫ್ರೈ ಮಾಡೋದು. ಆಚೆ ನಾನು ಸೀರಿಯಲ್ ಬರ್ತಾಯಿತ್ತು ಟಿ ವಿಲಿ, ಅದನ್ನು ನೋಡ್ತಾ ಇದ್ದೆ. ಚೆನ್ನಾಗಿತ್ತು. ಯಾವುದದು ಅಂತಂದರೆ ಸೀರಿಯಲ್ಲು ಅಮೃತಧಾರೆ. ಸಾರಿ, ನನಗೆ ಸೀರಿಯಲ್ಸ್ ಎಲ್ಲ ಅಷ್ಟೊಂದು ನೋಡಲ್ವಲ್ಲ, ಸೊ ಹಾಗಾಗಿ ಪಟ್ಟಂತ ನೆನಪಾಗಲ್ಲ. ಅಮೃತಧಾರೆದು ಇವತ್ತು ಚೆನ್ನಾಗಿತ್ತು ಎಪಿಸೋಡು, ಕಾಮಿಡಿಯಾಗಿ. ಸೊ ಈ ಥರ ಕಾಮಿಡಿ ರಿಲೇಟೆಡ್ ಯಾವುದಾದ್ರು ಸೀರೀಸ್ ಇತ್ತು ಅಂತಂದರೆ ನೋಡ್ತೀನಿ, ನನಗಿಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ಈ ಕಡೆ ಸಾರು ಎಲ್ಲನೂ ಬಸ್ಕೊಂಡಾದಮೇಲೆ ಏನು ಇಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಇವಾಗ ವಾಶ್ ಮಾಡಬೇಕಿತ್ತು. ಆ ಬೌಲಲ್ಲಿ ಸ್ವಲ್ಪ ತುಪ್ಪ ಇತ್ತು, ಅದನ್ನೆಲ್ಲನೂ ಒಳಗಡೆ ಹಾಕಿಬಿಟ್ಟು ಉಪ್ಸಾರಿಗೆ ಬಿಸಿ ಮಾಡ್ತಾಯಿದ್ದೆ. ಇವಾಗ ಅದನ್ನು ವಾಶ್ ಮಾಡ್ಕೊತೀನಿ, ಯಾಕಂದರೆ ಮತ್ತೆ ತುಪ್ಪ ಮಾಡಿ ಹಾಕ್ಕೊಳ್ಳೋಕ್ಕೆ ಬೇಕಾಗತ್ತೆ. ಸೊ ಹಾಗಾಗಿ ಇದು ಬಂದು ಕಾಯಿ ಇವಾಗ ತಾನೇ ಫ್ರೆಶ್ಶಾಗಿ ತುರ್ಕೊಂಡು ಹಾಕಿದ್ದೆ. ಹಾಗಾಗಿ ಸೊಪ್ಪಂತೂ ತುಂಬ ಚೆನ್ನಾಗಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಫೈನಲ್ ನನ್ನ ಅಡುಗೆ ಎಲ್ಲ ಮುಗೀತು. ಸೊಪ್ಪು ಪಲ್ಯ, ಉಪ್ಪು ಸಾಂಬಾರು ಮತ್ತು ಸೈಡ್ಸ್ಗೆ ಆಮ್ಲೆಟ್ ಕೂಡ ಹಾಕ್ಕೊಂಡಿದ್ವಿ. ಆಮೇಲೆ ಹಾಫ್ ಬಾಯ್ಲ್ ರೈಸ್. ಇಷ್ಟೇ ಇವತ್ತಿನ ಊಟ ಅಂತೂ ತುಂಬ ಒಂದು ಹೆಲ್ತಿ, ಆರೋಗ್ಯಕರವಾದಂಥ ಊಟ ಅಂತ ಹೇಳ್ಬೋದು. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಇದ್ದರೆ ಗೊತ್ತಲ್ಲ, ಲೈಕ್ ಮಾಡೋದು ಮರಿಬೇಡಿ.